ಒಂದು ಚಟುವಟಿಕೆಯ ಮೂಲಕ ತಿಳಿದುಕೊಳ್ಳೋಣ. ಚಟುವಟಿಕೆಯ ಹೆಸರು ನೀರಿನೊಂದಿಗೆ ಕ್ಯಾಲ್ಸಿಯಂ ಆಕ್ಸೈಡ್ನ ವರ್ತನೆಯಿಂದ ಅರಳಿದ ಸುಣ್ಣ ಉಂಟಾಗುವಿಕೆ. ಒಂದು ಬೀಕರ್ನಲ್ಲಿ ಕ್ಯಾಲ್ಸಿಯಂ ಆಕ್ಸೈಡ್, ಇದಕ್ಕೆ ನಾವು ಸುಟ್ಟ ಸುಣ್ಣ ಅಂತಲೂ ಕರಿತೀವಿ, ಅದನ್ನು ತೆಗೆದುಕೊಂಡು ಅದಕ್ಕೆ ನಿಧಾನವಾಗಿ ನೀರನ್ನು ಸೇರಿಸಬೇಕು. ನಂತರ ಆ ಬೀಕರನ್ನು ಮುಟ್ಟಿದರೆ ನಮಗೆ ಬಿಸಿಯ ಅನುಭವ ಆಗುತ್ತದೆ. ಇದಕ್ಕೆ ಕಾರಣ ಕ್ಯಾಲ್ಸಿಯಂ ಆಕ್ಸೈಡ್ ಅಥವಾ ಸುಟ್ಟ ಸುಣ್ಣ ನೀರಿನೊಂದಿಗೆ ವರ್ತಿಸಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಉತ್ಪತ್ತಿಯಾಗುತ್ತದೆ. ಇದರ ಜೊತೆಗೆ ಉಷ್ಣ ಬಿಡುಗಡೆ ಆಗುತ್ತದೆ. ಇಲ್ಲಿ ಘನರೂಪದ ಕ್ಯಾಲ್ಸಿಯಂ ಆಕ್ಸೈಡ್, ಇದರ ಸೂತ್ರ CaO, ಇದು ನೀರು. ಇವೆರಡೂ ಸೇರಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ CaOH2 ಎನ್ನುವ ಒಂದೇ ಉತ್ಪನ್ನ ಉಂಟಾಗುತ್ತದೆ. ಹೀಗೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ರಾಸಾಯನಿಕ ವಸ್ತುಗಳು ಸೇರಿ ಒಂದೇ ಉತ್ಪನ್ನ ಉಂಟಾಗುವ ಕ್ರಿಯೆಯನ್ನು ಸಂಯೋಗ ಕ್ರಿಯೆ ಎಂದು ಕರೆಯುತ್ತಾರೆ. ಸಂಯೋಗ ಕ್ರಿಯೆಗೆ ಉದಾಹರಣೆಗಳು ನೋಡೋದಾದರೆ, ಮೊದಲನೇದು ಕಲ್ಲಿದ್ದಲಿನ ದಹನ. ಇಲ್ಲಿ ಇಂಗಾಲ ಮತ್ತು ಆಕ್ಸಿಜನ್ಗಳು ಎರಡೂ ಸೇರಿ ಇಂಗಾಲದ ಡೈಆಕ್ಸೈಡ್ ಎನ್ನುವ ಒಂದೇ ಉತ್ಪನ್ನ ಉಂಟಾಗುತ್ತದೆ. ಹಾಗೆಯೇ ಎರಡನೇ ಉದಾಹರಣೆ ನೋಡೋದಾದರೆ, ಹೈಡ್ರೋಜನ್ ಅನಿಲ ಮತ್ತು ಆಕ್ಸಿಜನ್ ಅನಿಲಗಳು ಎರಡೂ ಸೇರಿ ಒಂದೇ ಉತ್ಪನ್ನ ದ್ರವ ರೂಪದ ನೀರು ಉಂಟಾಗುವಿಕೆ. ಮೂರನೇ ಉದಾಹರಣೆ ಸಲ್ಫರ್ನ ದಹನ. ಇಲ್ಲಿ ಸಲ್ಫರ್ ಮತ್ತು ಆಕ್ಸಿಜನ್ಗಳು ಸೇರಿ ಒಂದೇ ಉತ್ಪನ್ನ ಉಂಟಾಗುತ್ತದೆ, ಅದೇ ಸಲ್ಫರ್ ಡೈಆಕ್ಸೈಡ್. ಹೀಗೆ ಸಂಯೋಗ ಕ್ರಿಯೆಯಲ್ಲಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪ್ರತಿವರ್ತಕಗಳಿರ್ತವೆ, ಆದರೆ ಉತ್ಪನ್ನ ಮಾತ್ರ ಒಂದೇ ಇರುತ್ತದೆ. ಸಾಮಾನ್ಯವಾಗಿ ಎಲ್ಲ ರೀತಿಯ ಸಂಯೋಗ ಕ್ರಿಯೆಗಳಲ್ಲಿ ಉಷ್ಣ ಬಿಡುಗಡೆ ಆಗುತ್ತದೆ. ರಾಸಾಯನಿಕ ಕ್ರಿಯೆಗಳಲ್ಲಿ ಕೆಲವು ಉಷ್ಣವನ್ನು ಹೊರಹಾಕುತ್ತವೆ, ಇನ್ನು ಕೆಲವು ಉಷ್ಣವನ್ನು ಹೀರಿಕೊಳ್ತವೆ. ಇದರ ಆಧಾರದ ಮೇಲೆ ರಾಸಾಯನಿಕ ಕ್ರಿಯೆಗಳನ್ನು ನಾವು ಬಹಿರುಷ್ಣಕ ಹಾಗೂ ಅಂತರುಷ್ಣಕ ಕ್ರಿಯೆಗಳು ಎಂದು ವಿಂಗಡಿಸುತ್ತೇವೆ. ಈಗ ಬಹಿರುಷ್ಣಕ ರಾಸಾಯನಿಕ ಕ್ರಿಯೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಬಹಿರುಷ್ಣಕ ಅಂದರೆ ಉಷ್ಣವನ್ನು ಬಿಡುಗಡೆ ಮಾಡುವುದು ಅಂತ ಅರ್ಥ. ಉತ್ಪನ್ನಗಳ ಜೊತೆಗೆ ಉಷ್ಣ ಬಿಡುಗಡೆಯಾಗುವ ಕ್ರಿಯೆಗಳನ್ನು ಬಹಿರುಷ್ಣಕ ರಾಸಾಯನಿಕ ಕ್ರಿಯೆಗಳು ಅಂತ ಕರಿತೀವಿ. ಇದಕ್ಕೆ ಉದಾಹರಣೆ ನೈಸರ್ಗಿಕ ಅನಿಲದ ದಹನ ಆಗೋದು. ಇಲ್ಲಿ ನೈಸರ್ಗಿಕ ಅನಿಲ ಅಂದರೆ ಮೀಥೇನ್ ಆಕ್ಸಿಜನ್ ಜೊತೆಗೆ ಸೇರಿ ದಹನ ಆಗಿ ಉಷ್ಣದ ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರಾವಿ ಅದನ್ನು ಸಹಿತ ಬಿಡುಗಡೆ ಆಗುತ್ತದೆ. ಹಾಗೆಯೇ ಎರಡನೆಯ ಉದಾಹರಣೆ ನೋಡೋದಾದರೆ ಉಸಿರಾಟ ಒಂದು ಬಹಿರುಷ್ಣಕ ಪ್ರಕ್ರಿಯೆ. ನಾವು ಸೇವಿಸುವ ಆಹಾರ, ಅದರಲ್ಲಿರ್ತಕ್ಕಂಥ ಕಾರ್ಬೋಹೈಡ್ರೇಟ್ಗಳು ಜೀರ್ಣಕ್ರಿಯೆಯಲ್ಲಿ ವಿಭಜನೆಗೊಂಡು ಗ್ಲೂಕೋಸ್ ಆಗಿ ಪರಿವರ್ತನೆ ಆಗ್ತವೆ. ಈ ಗ್ಲೂಕೋಸ್ ನಮ್ಮ ದೇಹದ ಜೀವಕೋಶಗಳಲ್ಲಿ ಆಕ್ಸಿಜನ್ ಜೊತೆಗೆ ಸಂಯೋಗ ಹೊಂದಿ ಶಕ್ತಿಯನ್ನು ಒದಗಿಸುತ್ತದೆ. ಹಾಗಾಗಿ ಇಲ್ಲಿ ಶಕ್ತಿ ಬಿಡುಗಡೆ ಆಗೋದರಿಂದ ಇದು ಒಂದು ಬಹಿರುಷ್ಣಕ ಕ್ರಿಯೆ. ಆತ್ಮೀಯರೇ, ನಾವು ಇದುವರೆಗೂ ರಾಸಾಯನಿಕ ಸಂಯೋಗ ಕ್ರಿಯೆಯ ಬಗ್ಗೆ ತಿಳಿದುಕೊಂಡ್ವಿ. ಈಗ ರಾಸಾಯನಿಕ ವಿಭಜನೆಯ ಬಗ್ಗೆ ತಿಳಿದುಕೊಳ್ಳೋಣ. ವಿಭಜನೆ ಅಂದರೆ ಭಾಗ ಆಗುವುದು ಅಂತ ಅರ್ಥ. ಇದನ್ನು ಒಂದು ಚಟುವಟಿಕೆಯ ಮೂಲಕ ತಿಳಿದುಕೊಳ್ಳೋಣ. ಒಂದು ಶುಷ್ಕ ಕುದಿಗೊಳುವೆಯಲ್ಲಿ ಅಂದರೆ ಬಾಯ್ಲಿಂಗ್ ಟ್ಯೂಬ್ನಲ್ಲಿ 2 ಗ್ರಾಮ್ನಷ್ಟು ಫೆರಸ್ ಸಲ್ಫೇಟ್ ಅರಳುಗಳನ್ನು ತೆಗೆದುಕೊಂಡು ಅದನ್ನು ಮದ್ಯಸಾರ ದೀಪದಲ್ಲಿ ಕಾಯಿಸಿದರೆ ಆ ಅರಳುಗಳ ಬಣ್ಣ ಬದಲಾವಣೆ ಆಗುತ್ತದೆ. ಇಲ್ಲಿ ತಿಳಿ ಹಸಿರು ಬಣ್ಣದ ಫೆರಸ್ ಸಲ್ಫೇಟ್, ಘನರೂಪದ ಫೆರಸ್ ಸಲ್ಫೇಟ್ ಫೆರಿಕ್ ಆಕ್ಸೈಡ್ ಆಗಿ ಸಲ್ಫರ್ ಡೈಆಕ್ಸೈಡ್ ಆಗಿ ಸಲ್ಫರ್ ಟ್ರೈಆಕ್ಸೈಡ್ ಆಗಿ ವಿಭಜನೆ ಹೊಂದುತ್ತದೆ. ಈ ಕ್ರಿಯೆಯಲ್ಲಿ ಪ್ರತಿವರ್ತಕ ಒಂದೇ ಆಗಿದ್ದು ಉತ್ಪನ್ನಗಳು ಮಾತ್ರ 2 ಅಥವಾ 2ಕ್ಕಿಂತ ಹೆಚ್ಚು ಇರುತ್ತದೆ. ಹೀಗೆ ಒಂದು ವಸ್ತು ವಿಭಜನೆಯಾಗಿ 2 ಅಥವಾ 2ಕ್ಕಿಂತ ಹೆಚ್ಚು ವಸ್ತುಗಳು ಉಂಟಾಗುವುದನ್ನು ನಾವು ವಿಭಜನೆ ಕ್ರಿಯೆ ಎಂದು ಕರೆಯುತ್ತೇವೆ. ತಿಳಿ ಹಸಿರು ಬಣ್ಣದ ಫೆರಸ್ ಸಲ್ಫೇಟ್ ಅರಳುಗಳಿಗೆ ಉಷ್ಣವನ್ನು ನೀಡಿದಾಗ ಅವುಗಳು ನೀರನ್ನು ಕಳೆದುಕೊಂಡು ಶುಷ್ಕ ಬಿಳಿ ಬಣ್ಣದ ಫೆರ್ರಸ್ ಸಲ್ಫೇಟ್ ಆಗುತ್ತವೆ. ಮತ್ತಷ್ಟು ಉಷ್ಣವನ್ನು ನೀಡಿದಾಗ ಫೆರ್ರೋಸಲ್ಫೇಟ್ ವಿಭಜನೆ ಹೊಂದಿ
ಕಂದು ಬಣ್ಣದ ಫೆರ್ರಿಕ್ ಆಕ್ಸೈಡ್, ಸಲ್ಫರ್ ಡೈಆಕ್ಸೈಡ್ ಮತ್ತು ಸಲ್ಫರ್ ಟ್ರೈಆಕ್ಸೈಡ್ ಆಗುತ್ತದೆ. ಹೀಗೆ ವಿಭಜನೆ ಕ್ರಿಯೆಗೆ ಮತ್ತೊಂದು ಉದಾಹರಣೆ ನೋಡೋದಾದರೆ ಕ್ಯಾಲ್ಶಿಯಂ ಕಾರ್ಬೋನೇಟ್ ಅಂದರೆ ಸುಣ್ಣದ ಕಲ್ಲು. ಇದನ್ನು ಕಾಸಿದರೆ ನಮಗೆ ಸುಟ್ಟ ಸುಣ್ಣ ದೊರೆಯುತ್ತದೆ. ಸುಟ್ಟ ಸುಣ್ಣ ಅಂದರೆ ಕ್ಯಾಲ್ಶಿಯಂ ಆಕ್ಸೈಡ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಆಗಿ ವಿಭಜನೆ ಹೊಂದುತ್ತದೆ. ಈ ಕ್ಯಾಲ್ಶಿಯಂ ಆಕ್ಸೈಡನ್ನು ನಾವು ಸಿಮೆಂಟ್ ತಯಾರಿಕೆಯಲ್ಲಿ ಬಳಕೆ ಮಾಡ್ತೀವಿ. ಹೀಗೆ ವಿಭಜನೆ ಕ್ರಿಯೆ ನಡೀಬೇಕಪ್ಪ ಅಂದರೆ ಉಷ್ಣ, ಬೆಳಕು ಅಥವಾ ವಿದ್ಯುತ್ ಶಕ್ತಿ ಯಾವುದಾದರೂ ಒಂದು ಶಕ್ತಿಯ ಅವಶ್ಯಕತೆ ಇರುತ್ತದೆ. ಇಲ್ಲಿ ಉಷ್ಣ ಶಕ್ತಿಯಿಂದ ವಿಭಜನೆ ಕ್ರಿಯೆ ನಡೆಯುವುದರಿಂದ ಇದನ್ನು ನಾವು ಉಷ್ಣ ವಿಭಜನ ಕ್ರಿಯೆ ಎಂದು ಕರೆಯುತ್ತೇವೆ. ಮತ್ತೊಂದು ಚಟುವಟಿಕೆಯ ಮೂಲಕ ವಿಭಜನೆ ಕ್ರಿಯೆಯನ್ನು ಅರ್ಥ ಮಾಡಿಕೊಳ್ಳೋಣ. ಸುಮಾರು 2 ಗ್ರಾಮ್ ಸೀಸದ ನೈಟ್ರೇಟ್, ಲೆಡ್ ನೈಟ್ರೇಟ್ ಪುಡಿಯನ್ನು ಬಾಯ್ಲಿಂಗ್ ಟ್ಯೂಬಲ್ಲಿ ತೆಗೆದುಕೊಂಡು ಬರ್ನರನ್ನು ಉಪಯೋಗಿಸಿ ಅದನ್ನು ಕಾಯಿಸಿದರೆ ನಮಗೆ ಕಂದು ಬಣ್ಣದ ಅನಿಲ ಬಿಡುಗಡೆ ಆಗುತ್ತದೆ. ಇಲ್ಲಿ ಬಿಳಿ ಬಣ್ಣದ ಘನ ಪದಾರ್ಥವಾದ PbNO3 ಟ್ವೈಸ್ ಅಂದರೆ ಸೀಸದ ನೈಟ್ರೇಟ್ ವಿಭಜನೆ ಹೊಂದುತ್ತದೆ. ಒಂದು ಪ್ರತಿವರ್ತಕ ವಿಭಜನೆಯಾಗಿ 3 ಉತ್ಪನ್ನಗಳು ಉಂಟಾಗುತ್ತವೆ. ಅವುಗಳು ಹಳದಿ ಬಣ್ಣದ ಘನವಾದ ಸೀಸದ ಆಕ್ಸೈಡ್ ಜೊತೆಗೆ ಕಂದು ಬಣ್ಣದ ನೈಟ್ರೋಜನ್ ಡೈಆಕ್ಸೈಡ್ ಅನಿಲ ಹಾಗೆ ಆಕ್ಸಿಜನ್ ಅನಿಲ. ಹೀಗೆ ಒಂದು ಪ್ರತಿವರ್ತಕ ವಿಭಜನೆ ಹೊಂದಿ 2 ಅಥವಾ 2ಕ್ಕಿಂತ ಹೆಚ್ಚು ವಸ್ತುಗಳು ಉತ್ಪಾದನೆ ಆಗುತ್ತದೆ. ಚಟುವಟಿಕೆ 3 ನೀರಿನ ವಿದ್ಯುತ್ ವಿಭಜನೆ. ಒಂದು ಪ್ಲಾಸ್ಟಿಕ್ ಮಗ್ಗನ್ನು ತೆಗೆದುಕೊಂಡು ಅದರ ತಳದಲ್ಲಿ 2 ರಂಧ್ರಗಳನ್ನು ಕೊರೆದು ಅವುಗಳಿಗೆ ರಬ್ಬರ್ ಬೆಡ್ಗಳನ್ನು ಜೋಡಿಸಬೇಕು. ಅವುಗಳ ಮೂಲಕ ಕಾರ್ಬನ್ ವಿದ್ಯುದಾಗ್ರಗಳನ್ನು ಸೇರಿಸಿ ಈ ವಿದ್ಯುದಾಗ್ರಗಳನ್ನು 6 ವೋಲ್ಟ್ ವಿದ್ಯುತ್ ಕೋಶಕ್ಕೆ ಸಂಪರ್ಕಿಸಬೇಕು. ಈ ವಿದ್ಯುದಾಗ್ರಗಳು ಮುಳುಗುವಂತೆ ಮಗ್ನಲ್ಲಿ ನೀರನ್ನು ತುಂಬಿ ಆ ನೀರಿಗೆ ಕೆಲವು ಹನಿ ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲವನ್ನು ಸೇರಿಸಬೇಕು. ಏಕೆ ಅಂದರೆ ಶುದ್ಧವಾದ ನೀರು ತನ್ನ ಮೂಲಕ ವಿದ್ಯುತ್ತನ್ನು ಹಾದು ಹೋಗಲು ಬಿಡುವುದಿಲ್ಲ. ನಾವು ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲವನ್ನು ಸೇರಿಸುವುದರಿಂದ ನೀರು ವಿದ್ಯುತ್ ವಾಹಕವಾಗಿ ಪರಿವರ್ತನೆ ಆಗುತ್ತದೆ. ಹೀಗೆ ನೀರು ತುಂಬಿದ 2 ಪ್ರನಾಳಗಳನ್ನು ತೆಗೆದುಕೊಂಡು ಅವುಗಳನ್ನು ವಿದ್ಯುದಾಗ್ರಗಳ ಮೇಲೆ ಬೋರಲಾಗಿ ಇಟ್ಟು ವಿದ್ಯುತ್ ಸ್ವಿಚ್ಚನ್ನು ಆನ್ ಮಾಡಿದಾಗ 2 ವಿದ್ಯುದಾಗ್ರಗಳಲ್ಲಿ ಗುಳ್ಳೆಗಳು ಉಂಟಾಗ್ತವೆ. ಅಂದರೆ ವಿದ್ಯುತ್ ಶಕ್ತಿ ನೀರನ್ನು ವಿಭಜಿಸುತ್ತದೆ. ನೀರನ್ನು ವಿಭಜನೆ ಆದಾಗ ಆ 2 ಅನಿಲಗಳು ಹೈಡ್ರೋಜನ್ ಮತ್ತು ಆಕ್ಸಿಜನ್ 2 ವಿದ್ಯುದಾಗ್ರಗಳಲ್ಲಿ ಮೇಲಿರುವ ಪ್ರನಾಳಗಳಲ್ಲಿ ಸಂಗ್ರಹವಾಗುತ್ತದೆ. ಋಣ ವಿದ್ಯುದಾಗ್ರ ಅಂದರೆ ಕ್ಯಾಥೋಡ್ ಮೇಲಿರುವ ಪ್ರನಾಳದಲ್ಲಿ ಸಂಗ್ರಹವಾದ ಅನಿಲದ ಗಾತ್ರ ಧನ ವಿದ್ಯುದಾಗ್ರ ಆ್ಯನೋಡ್ ಮೇಲಿರುವ ಪ್ರನಾಳದಲ್ಲಿ ಸಂಗ್ರಹವಾದ ಅನಿಲದ ಗಾತ್ರದ 2ರಷ್ಟಿರುತ್ತದೆ. ಏಕೆ ಅಂದರೆ ನೀರಿನ ಒಂದು ಅಣು 2 ಹೈಡ್ರೋಜನ್ ಪರಮಾಣುಗಳು ಹಾಗೂ 1 ಆಕ್ಸಿಜನ್ ಪರಮಾಣುಗಳಿಂದ ಉಂಟಾಗಿರುತ್ತೆ. ಹಾಗಾಗಿ ಕ್ಯಾಥೋಡ್ನಲ್ಲಿ ಸಂಗ್ರಹವಾಗಿರ್ತಕ್ಕಂಥ ಅನಿಲದ ಗಾತ್ರ ಆ್ಯನೋಡ್ನಲ್ಲಿ ಸಂಗ್ರಹವಾದ ಅನಿಲದ ಗಾತ್ರದ 2ರಷ್ಟಿರುತ್ತದೆ. ಈಗ ಒಂದು ಮೇಣದ ಬತ್ತಿಯನ್ನು ತೆಗೆದುಕೊಂಡು ಆ 2 ಅನಿಲಗಳನ್ನು ಪರೀಕ್ಷಿಸಿದಾಗ ಕ್ಯಾಥೋಡ್ನಲ್ಲಿ ಸಂಗ್ರಹವಾದ ಅನಿಲ ಸಶಬ್ದವಾಗಿ ಉರಿಯುತ್ತದೆ. ಹಾಗಾಗಿ ಇದು ಹೈಡ್ರೋಜನ್. ಏಕೆ ಅಂದರೆ ಹೈಡ್ರೋಜನ್ ಒಂದು ದಹ್ಯ ವಸ್ತು. ಹಾಗೆಯೇ ಆ್ಯನೋಡ್ನಲ್ಲಿ ಬಿಡುಗಡೆಯಾದ ಅನಿಲದ ಹತ್ರ ಮೇಣದ ಬತ್ತಿಯನ್ನು ಒಯ್ದಾಗ ಮೇಣದ ಬತ್ತಿ ಪ್ರಕಾಶಮಾನವಾಗಿ ಉರಿಯುತ್ತದೆ. ಇದು ಆಕ್ಸಿಜನ್. ಏಕೆಂದರೆ ಆಕ್ಸಿಜನ್ ದಹನಾನುಕೂಲಿ, ಉರಿಯಲು ಸಹಾಯ ಮಾಡುತ್ತದೆ. ಚಟುವಟಿಕೆ 4 ಚೀನಾ ಪಾತ್ರೆಯಲ್ಲಿ ಅಂದರೆ ಪಿಂಗಾಣಿ ಬಟ್ಟಲಲ್ಲಿ ಸುಮಾರು 2 ಗ್ರಾಮ್ ಬೆಳ್ಳಿಯ ಕ್ಲೋರೈಡನ್ನು ತೆಗೆದುಕೊಂಡು ಸ್ವಲ್ಪ ಸಮಯ ಸೂರ್ಯನ ಬೆಳಕಿನಲ್ಲಿಟ್ಟಾಗ ಬೆಳ್ಳಿ ಕ್ಲೋರೈಡ್ನ ಬಿಳಿ ಬಣ್ಣ ಸೂರ್ಯನ ಬೆಳಕಿನಲ್ಲಿ ಬೂದು ಬಣ್ಣಕ್ಕೆ ತಿರುಗುತ್ತದೆ. ಇದಕ್ಕೆ ಕಾರಣ ಸೂರ್ಯನ ಬೆಳಕು ಬೆಳ್ಳಿಯ ಕ್ಲೋರೈಡನ್ನು ಬೆಳ್ಳಿ ಮತ್ತು ಕ್ಲೋರಿನ್ ಆಗಿ ವಿಭಜಿಸುತ್ತದೆ. ಇಲ್ಲಿ ವಿಭಜನೆ ಕ್ರಿಯೆ ಸೂರ್ಯನ ಬೆಳಕಿನಿಂದ ಉಂಟಾಗಿದೆ. ಹಾಗೆಯೇ ತಿಳಿ ಹಳದಿ ಬಣ್ಣದ ಬೆಳ್ಳಿಯ ಬ್ರೋಮೈಡನ್ನು ಸಹಿತ ಸೂರ್ಯನ ಬೆಳಕಿನಲ್ಲಿಟ್ಟಾಗ ಅದೂ ಸಹಿತ ಬೂದು ಬಣ್ಣದ ಬೆಳ್ಳಿ ಮತ್ತು ಬ್ರೋಮೀನ್ ಆಗಿ ವಿಭಜನೆ ಆಗುತ್ತದೆ. ಈ ಬೆಳ್ಳಿಯ ಆಲೈಡ್ಗಳು ಅಂದರೆ ಬೆಳ್ಳಿಯ ಕ್ಲೋರೈಡ್ ಆಗಿರ್ಬೋದು, ಬೆಳ್ಳಿಯ ಬ್ರೋಮೈಡ್, ಬೆಳ್ಳಿಯ ಅಯೋಡೈಡ್, ಇವುಗಳ ಪ್ರಮುಖ ಲಕ್ಷಣ ಫೋಟೋಸೆನ್ಸಿಟಿವಿಟಿ ಅಂದರೆ ಬೆಳಕಿನ ಸೂಕ್ಷ್ಮತೆ. ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು.
ಈ ವಿಡಿಯೋದಲ್ಲಿ ನಾವು ದೈನಂದಿನ ಜೀವನದ ಅನೇಕ ಸಂದರ್ಭಗಳ ಮೂಲಕ ರಾಸಾಯನಿಕ ಬದಲಾವಣೆಯನ್ನು ಅರ್ಥ ಮಾಡಿಕೊಳ್ಳೋಣ. ಮೊದಲನೇ ಸಂದರ್ಭ, ಬೇಸಿಗೆಯಲ್ಲಿ ಹಾಲನ್ನು ಕೊಠಡಿಯ ತಾಪದಲ್ಲಿ ಹಾಗೆಯೇ ಬಿಟ್ಟಾಗ. ಕೊಠಡಿಯ ತಾಪದಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಬ್ಯಾಕ್ಟೀರಿಯಾಗಳು ಹಾಲಿನಲ್ಲಿರುವ ಲ್ಯಾಕ್ಟೋಸನ್ನು ಲ್ಯಾಕ್ಟಿಕ್ ಆ್ಯಸಿಡ್ ಅಥವಾ ಲ್ಯಾಕ್ಟಿಕ್ ಆಮ್ಲವಾಗಿ ಪರಿವರ್ತಿಸ್ತವೆ. ಈ ಲ್ಯಾಕ್ಟಿಕ್ ಆಮ್ಲ ಹಾಲಿನ pH ಅನ್ನು ಕಡಿಮೆ ಮಾಡಿ ಹಾಲು ಹುಳಿ ರುಚಿ ಹೊಂದುವಂತೆ ಮಾಡುತ್ತದೆ. ಇದು ಹೊಸ ವಸ್ತು ಉತ್ಪಾದನೆ ಆಗುತ್ತದೆ. ಎರಡನೆಯ ಸಂದರ್ಭ, ಕಬ್ಬಿಣದ ವಸ್ತುಗಳನ್ನು ತೇವಾಂಶಭರಿತ ವಾತಾವರಣದಲ್ಲಿ ತೆರೆದಿಟ್ಟಾಗ. ಕಬ್ಬಿಣದ ವಸ್ತುಗಳು ತೇವಾಂಶಭರಿತ ವಾತಾವರಣದಲ್ಲಿನ ಆಕ್ಸಿಜನ್ ಜೊತೆ ವರ್ತಿಸಿ ಕಂದು ಬಣ್ಣದ ಕಬ್ಬಿಣದ ಆಕ್ಸೈಡ್ ಉಂಟಾಗುತ್ತದೆ. ಈ ಕಬ್ಬಿಣದ ಆಕ್ಸೈಡನ್ನು ನಾವು ತುಕ್ಕು ಎಂದು ಕರೆಯುತ್ತೇವೆ. ಕಬ್ಬಿಣದ ಆಕ್ಸೈಡ್ನ ಗುಣಗಳು ಕಬ್ಬಿಣಕ್ಕಿಂತ ಭಿನ್ನವಾಗಿರುತ್ತವೆ. ಈ ಸಂದರ್ಭದಲ್ಲಿ ಹೊಸ ವಸ್ತು ಉಂಟಾಗುತ್ತದೆ. ಹಾಗಾಗಿ ಇದು ರಾಸಾಯನಿಕ ಬದಲಾವಣೆ. ಇನ್ನು ಮೂರನೆಯ ಸಂದರ್ಭ, ದ್ರಾಕ್ಷಿಗಳು ಹುದುಗುವಿಕೆಗೆ ಒಳಪಟ್ಟಾಗ. ಈ ದ್ರಾಕ್ಷಿಯಿಂದ ಈ ವೈನನ್ನು ತಯಾರು ಮಾಡ್ತಾರೆ. ಈ ವೈನ್ ತಯಾರು ಮಾಡೋದಕ್ಕೆ ಈಸ್ಟನ್ನು ಬಳಕೆ ಮಾಡ್ತಾರೆ. ಈ ಈಸ್ಟ್ ಏನು ಮಾಡುತ್ತೆ ಅಂದರೆ ಆ ದ್ರಾಕ್ಷಿಯಲ್ಲಿರ್ತಕ್ಕಂತಹ ಶುಗರನ್ನು ಅಂದರೆ ಗ್ಲೂಕೋಸನ್ನು ಆಲ್ಕೋಹಾಲ್ ಆಗಿ ಪರಿವರ್ತನೆ ಮಾಡುತ್ತೆ. ಈ ಆಲ್ಕೋಹಾಲ್ ಪರಿವರ್ತನೆಗೆ ಆಮ್ಲಜನಕ ರಹಿತ ವಾತಾವರಣದಲ್ಲಿ ಇಡಬೇಕಾಗುತ್ತೆ. ಆಗ ಏನಾಗುತ್ತೆ, ದ್ರಾಕ್ಷಿ ಇದ್ದಿದ್ದು ಹೊಸ ವಸ್ತು ಉತ್ಪಾದನೆ ಆಗುತ್ತೆ. ಇಲ್ಲಿ ಇದು ರಾಸಾಯನಿಕ ಬದಲಾವಣೆಗೆ ಉದಾಹರಣೆ ಆಗುತ್ತೆ. ನಾಲ್ಕನೆಯ ಸಂದರ್ಭ, ಆಹಾರವನ್ನು ಬೇಯಿಸಿದಾಗ. ಆಹಾರವನ್ನು ಬೇಯಿಸಿದಾಗ ವಸ್ತುವಿನ ಸ್ವಭಾವದಲ್ಲಿ ಬದಲಾವಣೆ ಉಂಟಾಗಿ ಹೊಸ ವಸ್ತು ಉತ್ಪಾದನೆ ಆಗುತ್ತೆ. ಇದು ಸಹಿತ ರಾಸಾಯನಿಕ ಬದಲಾವಣೆ. ಐದನೆಯ ಸಂದರ್ಭ, ನಮ್ಮ ದೇಹದಲ್ಲಿ ಆಹಾರ ಜೀರ್ಣ ಆಗುವುದು. ನಾವು ತೆಗೆದುಕೊಂಡ ಆಹಾರ ಜೀರ್ಣ ಆಗಿ ಗ್ಲೂಕೋಸ್ ಆಗಿ ಪರಿವರ್ತನೆ ಆಗುತ್ತೆ. ಇಲ್ಲಿ ಪ್ರಾರಂಭದಲ್ಲಿದ್ದ ವಸ್ತುವಿನ ಸ್ವಭಾವ ಬದಲಾಗಿರುತ್ತೆ. ಹಾಗೆಯೇ ನಾವು ತೆಗೆದುಕೊಂಡಂಥ ಆಕ್ಸಿಜನ್ನೊಂದಿಗೆ ಗ್ಲೂಕೋಸ್ ಪ್ರತಿಕ್ರಿಯಿಸಿ ಶಕ್ತಿ ಬಿಡುಗಡೆ ಆಗುತ್ತದೆ. ಇದೂ ಸಹಿತ ರಾಸಾಯನಿಕ ಬದಲಾವಣೆಗೆ ಉದಾಹರಣೆ ಆಗುತ್ತೆ. ಇಂಧನಗಳ ದಹನ. ಇಂಧನಗಳು ಆಕ್ಸಿಜನ್ನೊಂದಿಗೆ ವರ್ತಿಸಿ ಅಂದರೆ ದಹನವಾಗಿ ಹೊಸ ವಸ್ತು ಅಂದರೆ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗುತ್ತೆ. ಇಲ್ಲಿ ಪ್ರಾರಂಭದಲ್ಲಿದ್ದ ವಸ್ತುವಿನ ಸ್ವಭಾವ ಬದಲಾಗಿರುತ್ತೆ. ಹಾಗಾಗಿ ಇದು ರಾಸಾಯನಿಕ ಬದಲಾವಣೆ. ದ್ಯುತಿ ಸಂಶ್ಲೇಷಣೆ. ಹಸಿರು ಸಸ್ಯಗಳು ಆಹಾರ ತಯಾರಿಸಿಕೊಳ್ಳುವ ಒಂದು ಕ್ರಿಯೆ. ಈ ಕ್ರಿಯೆಯಲ್ಲಿ ಸಸ್ಯಗಳು ಬೇರಿನಿಂದ ಪಡೆದಂಥ ನೀರು, ಎಲೆಯಲ್ಲಿನ ಪತ್ರರಂಧ್ರಗಳಿಂದ ಪಡೆದಂತಹ ಕಾರ್ಬನ್ ಡೈಆಕ್ಸೈಡ್, ಸೂರ್ಯನ ಬೆಳಕಿನ ಸಹಾಯದಿಂದ ಇವೆರಡೂ ಪ್ರತಿಕ್ರಿಯಿಸಿ ಪಿಷ್ಟ ಜೊತೆಗೆ ಆಕ್ಸಿಜನ್ ಬಿಡುಗಡೆ ಆಗುತ್ತೆ. ಇಲ್ಲಿ ಉತ್ಪಾದನೆ ಆದಂಥ ವಸ್ತುಗಳು ಪ್ರಾರಂಭಿಕ ವಸ್ತುಗಳಿಗಿಂತ ಭಿನ್ನವಾಗಿರ್ತವೆ. ಅಂದರೆ ಹೊಸ ವಸ್ತು ಉತ್ಪಾದನೆ ಆಗುತ್ತೆ. ಹಾಗಾಗಿ ಇದು ರಾಸಾಯನಿಕ ಬದಲಾವಣೆ. ಸ್ನೇಹಿತರೆ, ನಾವು ಇದುವರೆಗೂ ರಾಸಾಯನಿಕ ಬದಲಾವಣೆಗಳ ಬಗ್ಗೆ ತಿಳಿದುಕೊಂಡ್ವಿ. ಯಾವಾಗ ರಾಸಾಯನಿಕ ಬದಲಾವಣೆ ಉಂಟಾಗ್ತಿದೆಯೋ ಆಗ ನಾವು ರಾಸಾಯನಿಕ ಕ್ರಿಯೆ ನಡೆದಿದೆ ಅಂತ ಹೇಳ್ಬೋದು. ಹಾಗಿದ್ದರೆ ಈ ರಾಸಾಯನಿಕ ಕ್ರಿಯೆಯ ಅರ್ಥ ಏನು ಎಂಬುದನ್ನು ಚಟುವಟಿಕೆಗಳ ಮೂಲಕ ತಿಳಿದುಕೊಳ್ಳೋಣ. ಮೊದಲನೇ ಚಟುವಟಿಕೆ, ಮೆಗ್ನೀಷಿಯಂ ಪಟ್ಟಿಯನ್ನು ಗಾಳಿಯಲ್ಲಿ ಉರಿಸುವುದು ಮತ್ತು ಮೆಗ್ನೀಷಿಯಂ ಆಕ್ಸೈಡನ್ನು ವಾಚ್ ಗ್ಲಾಸ್ನಲ್ಲಿ ಸಂಗ್ರಹಿಸುವುದು. ಈ ಚಟುವಟಿಕೆಯೇ ಸುಮಾರು ಒಂದು 2 ಸೆಂಟಿಮೀಟರ್ ಉದ್ದದ ಮೆಗ್ನೀಷಿಯಂ ತಂತಿಯನ್ನು ತೆಗೆದುಕೊಂಡು ಮರಳು ಕಾಗದದಿಂದ ಚೆನ್ನಾಗಿ ಉಜ್ಜಿ ಅದನ್ನು ಸ್ವಚ್ಛಗೊಳಿಸಬೇಕು. ಏಕೆ ಅಂದರೆ ಮೆಗ್ನೀಷಿಯಂ ಒಂದು ಕ್ರಿಯಾಶೀಲ ಲೋಹ. ಇದು ಗಾಳಿಯಲ್ಲಿರುವ ಆಕ್ಸಿಜನ್ ಜೊತೆಗೆ ವರ್ತಿಸಿ ಮೆಗ್ನೀಷಿಯಂ ಆಕ್ಸೈಡ್ ಅನ್ನುವ ಒಂದು ತೆಳುವು ಪದರ ಆ ಮೆಗ್ನೀಷಿಯಂ ಮೇಲೆ ಉಂಟಾಗಿರುತ್ತೆ. ಈ ಮೆಗ್ನೀಷಿಯಂ ಆಕ್ಸೈಡ್ ಒಂದು ಸ್ಥಿರವಾದ ಸಂಯುಕ್ತ ವಸ್ತು. ಇದು ಮೆಗ್ನೀಷಿಯಂನ ದಹನವನ್ನು ಅಂದರೆ ಉರಿಯೋದನ್ನು ತಡೆಯುತ್ತದೆ. ಹಾಗಾಗಿ ಮರಳ ಕಾಗದದಿಂದ ಇದನ್ನು ಚೆನ್ನಾಗಿ ಉಜ್ಜಿ ಸ್ವಚ್ಛಗೊಳಿಸಿದ ನಂತರ
ಇಕ್ಕಳದ ಸಹಾಯದಿಂದ ಅದನ್ನು ಹಿಡಿದುಕೊಂಡು ಮದ್ಯಸಾರ ದೀಪ ಅಥವಾ ಬರ್ನರ್ ಬಳಕೆ ಮಾಡಿ ಅದನ್ನು ಉರಿಸಬೇಕು. ಅದನ್ನು ಉರಿಸಿದಾಗ ಅದು ಪ್ರಕಾಶಮಾನವಾದ ಬಿಳಿಯ ಜ್ವಾಲೆಯೊಂದಿಗೆ ಉರಿದು ಬಿಳಿಯ ಪುಡಿಯಾಗಿ ಬದಲಾಗುತ್ತೆ. ಈ ಪುಡಿಯೇ ಮೆಗ್ನೀಷಿಯಂ ಆಕ್ಸೈಡ್. ಇದು ಮೆಗ್ನೀಷಿಯಂ ಮತ್ತು ಗಾಳಿಯಲ್ಲಿನ ಆಕ್ಸಿಜನ್ಗಳ ನಡುವಿನ ಕ್ರಿಯೆಯಿಂದ ಉಂಟಾಗಿದೆ. ಈ ಎರಡನೇ ಚಟುವಟಿಕೆ ಸತುವಿನ ಮೇಲೆ ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದ ವರ್ತನೆಯಿಂದ ಹೈಡ್ರೋಜನ್ ಅನಿಲ ಉಂಟಾಗುವಿಕೆ. ಈ ಚಟುವಟಿಕೆಯಲ್ಲಿ ನಾವು ಒಂದು ಕೋನಿಕಲ್ ಫ್ಲಾಸ್ಕನ್ನು ತೆಗೆದುಕೊಂಡು ಅದರಲ್ಲಿ ಕೆಲವು ಸತುವಿನ ಚೂರುಗಳನ್ನು ಹಾಕಬೇಕು. ಈ ಸತುವಿನ ಚೂರುಗಳುಳ್ಳ ಕೋನಿಕಲ್ ಫ್ಲಾಸ್ಕಿಗೆ ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲವನ್ನು ಸೇರಿಸಬೇಕು. ಸೇರಿಸಿದಾಗ ಏನಾಗುತ್ತೆ ಅಂದರೆ ಸತು ಸಲ್ಫ್ಯೂರಿಕ್ ಆಮ್ಲ ಜೊತೆಗೆ ವರ್ತಿಸಿ ಸತುವಿನ ಸಲ್ಫೇಟ್ ಉಂಟಾಗುತ್ತೆ. ಜೊತೆಗೆ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗುತ್ತೆ. ಈ ಎರಡು ಚಟುವಟಿಕೆಗಳಿಂದ ರಾಸಾಯನಿಕ ಕ್ರಿಯೆ ನಡೆದಿದೆ ಅಂತ ನಿರ್ಧಾರ ಮಾಡೋದಕ್ಕೆ ಸಹಾಯ ಮಾಡತಕ್ಕಂಥ ವೀಕ್ಷಣೆಗಳು. ಈ ರಾಸಾಯನಿಕ ಕ್ರಿಯೆ ನಡೆದಾಗ ವಸ್ತುವಿನ ಸ್ಥಿತಿಗಳಲ್ಲೇನಾದರೂ ಬದಲಾವಣೆ ಆದಲ್ಲಿ, ಬಣ್ಣದಲ್ಲಿ ಬದಲಾವಣೆ ಆದರೆ, ರಾಸಾಯನಿಕ ಕ್ರಿಯೆಯಲ್ಲಿ ಯಾವುದಾದರೂ ಅನಿಲ ಬಿಡುಗಡೆ ಆದರೆ, ಆ ರಾಸಾಯನಿಕ ಕ್ರಿಯೆಯಿಂದ ಆ ವಸ್ತುವಿನ ತಾಪದಲ್ಲಿ ಏನಾದರೂ ಬದಲಾವಣೆ ಆದರೆ, ಈ ಅಂಶಗಳು, ವೀಕ್ಷಣೆಯ ಅಂಶಗಳು ರಾಸಾಯನಿಕ ಕ್ರಿಯೆ ನಡೆದಿದೆ ಎಂದು ದೃಢೀಕರಿಸುತ್ತವೆ. ರಾಸಾಯನಿಕ ಕ್ರಿಯೆಗಳನ್ನು ಸಂಕ್ಷಿಪ್ತವಾಗಿ ವ್ಯಕ್ತಪಡಿಸುವ ವಿಧಾನವೇ ರಾಸಾಯನಿಕ ಸಮೀಕರಣಗಳು. ಆತ್ಮೀಯರೇ, ಈಗ ನಾವು ರಾಸಾಯನಿಕ ಸಮೀಕರಣಗಳ ಬಗ್ಗೆ ತಿಳಿದುಕೊಳ್ಳೋಣ. ಚಟುವಟಿಕೆ 1ರಲ್ಲಿ ಮೆಗ್ನೀಷಿಯಂ ಪಟ್ಟಿಯನ್ನು ಆಕ್ಸಿಜನ್ನೊಂದಿಗೆ ಉರಿಸಿದಾಗ ಅದು ಮೆಗ್ನೀಷಿಯಂ ಆಕ್ಸೈಡ್ ಆಗಿ ಪರಿವರ್ತನೆ ಆಗುತ್ತದೆ. ಈ ರಾಸಾಯನಿಕ ಕ್ರಿಯೆಯ ವಾಕ್ಯರೂಪದ ವಿವರಣೆಯನ್ನು ನಾವು ಸಂಕ್ಷಿಪ್ತ ರೂಪದಲ್ಲಿ ಬರೆಯುವ ಅತ್ಯಂತ ಸರಳ ವಿಧಾನ ಎಂದರೆ ಪದ ಸಮೀಕರಣ ರೂಪ ಅಥವಾ ಶಬ್ದ ಸಮೀಕರಣ. ಈ ರಾಸಾಯನಿಕ ಕ್ರಿಯೆಯಲ್ಲಿ ಮೆಗ್ನೀಷಿಯಂ ಮತ್ತು ಆಕ್ಸಿಜನ್ ಇವೆರಡೂ ವರ್ತನೆ ಮಾಡ್ತವೆ. ಹಾಗಾಗಿ ಮೆಗ್ನೀಷಿಯಂ ಪ್ಲಸ್ ಆಕ್ಸಿಜನ್ ಇದನ್ನು ನಾವು ಪ್ರತಿವರ್ತಕಗಳು ಅಂತ ಕರಿತೀವಿ. ಇದನ್ನು ಸಮೀಕರಣದ ಎಡಭಾಗದಲ್ಲಿ ಬರೀತೀವಿ. ಇವೆರಡೂ ಸೇರಿ ಉಂಟಾದ ಉತ್ಪನ್ನ ಮೆಗ್ನೀಷಿಯಂ ಆಕ್ಸೈಡ್ ಇದನ್ನು ನಾವು ಸಮೀಕರಣದ ಬಲಭಾಗದಲ್ಲಿ ಬರೀತೀವಿ. ಈ ಬಾಣದ ಚಿಹ್ನೆ ಇದು ಉತ್ಪನ್ನಗಳತ್ತ ಮುಖ ಮಾಡಿರುತ್ತದೆ ಹಾಗೂ ರಾಸಾಯನಿಕ ಕ್ರಿಯೆಯ ದಿಕ್ಕನ್ನು ಸೂಚಿಸುತ್ತೆ. ನಾವು ಈಗ ಬರೆದ ಶಬ್ದ ಸಮೀಕರಣ ಅಥವಾ ಪದ ಸಮೀಕರಣ ಕೇವಲ ಪ್ರತಿವರ್ತಕ ಮತ್ತು ಉತ್ಪನ್ನಗಳ ಬಗ್ಗೆ ಮಾತ್ರ ಮಾಹಿತಿ ನೀಡುತ್ತೆ. ಆದರೆ ಅವುಗಳು ಸೇರಿರುವ ಅನುಪಾತದ ಬಗ್ಗೆ ಇದು ಮಾಹಿತಿ ನೀಡುವುದಿಲ್ಲ. ಇನ್ನು 3ನೇ ಪ್ರಶ್ನೆ, ಸೀಸದ ನೈಟ್ರೇಟ್ ಅನ್ನು ಕಾಯಿಸಿದಾಗ ಬಿಡುಗಡೆಯಾಗುವ ಕಂದು ಬಣ್ಣದ ಧೂಮ ಯಾವುದು ಅಂತ ಕೇಳಿದರೆ, ಇಲ್ಲಿ 4 ಆಯ್ಕೆಗಳನ್ನು ಗಮನಿಸಿದಾಗ ಸೀಸದ ನೈಟ್ರೇಟ್ ಅನ್ನು ಕಾಯಿಸಿದಾಗ ಬಿಡುಗಡೆಯಾಗುವ ಕಂದು ಬಣ್ಣದ ಧೂಮ ನೈಟ್ರೋಜನ್ ಡೈಆಕ್ಸೈಡ್ ಆಗಿರುವಂತದ್ದಾಗಿದೆ. ಇನ್ನು 4ನೇ ಪ್ರಶ್ನೆ, ಚಿಪ್ಸ್ಗಳು ಉತ್ಕರ್ಷಣೆಗೊಳ್ಳುವುದನ್ನು ತಡೆಯಲು ಚಿಪ್ಸ್ನ ಪೊಟ್ಟಣದಲ್ಲಿ ಹಾಯಿಸುವ ಅನಿಲ. 4 ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಚಿಪ್ಸ್ಗಳು ಉತ್ಕರ್ಷಣೆಗೊಳ್ಳುವುದನ್ನು ತಡೆಯಲು ಚಿಪ್ಸ್ನ ಪೊಟ್ಟಣದಲ್ಲಿ ಹಾಯಿಸುವ ಅನಿಲ ನೈಟ್ರೋಜನ್ ಅನಿಲ ಆಗಿರುವಂಥದ್ದು. ಇನ್ನು 5ನೇ ಪ್ರಶ್ನೆ, ನೀರಿನ ವಿದ್ಯುತ್ ವಿಭಜನೆ ಕ್ರಿಯೆಯಲ್ಲಿ ಉತ್ಪತ್ತಿಯಾಗುವ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅನಿಲಗಳ ಪ್ರಮಾಣ ಎಷ್ಟಿದೆ ಅಂತ ಹೇಳಿ ಕೇಳಿರುವಂಥದ್ದು. ಇಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನ್, ಫಸ್ಟ್ ಹೈಡ್ರೋಜನ್ ಕೊಟ್ಟಿರುವಂಥದ್ದು, ನೆಕ್ಸ್ಟ್ ಆಕ್ಸಿಜನ್. ಹೈಡ್ರೋಜನ್ ಪ್ರಮಾಣ 2 ಇರುವಂಥದ್ದು, ಒಂದು ಆಕ್ಸಿಜನ್ ಪ್ರಮಾಣ 1 ಇರುವಂಥದ್ದಾಗಿದೆ. ಇನ್ನು 1 ಅಂಕದ ಪ್ರಶ್ನೆಗಳನ್ನು ನೋಡೋಣ. ರಾಸಾಯನಿಕ ಸಮೀಕರಣ ಎಂದರೇನು? ರಾಸಾಯನಿಕ ಕ್ರಿಯೆ ನಡೆದಿರುವುದನ್ನು ಸಂಕೇತ ಮತ್ತು ಸೂತ್ರಗಳ ಮೂಲಕ ವ್ಯಕ್ತಪಡಿಸುವುದಕ್ಕೆ ರಾಸಾಯನಿಕ ಸಮೀಕರಣ ಎನ್ನುವರು. 2ನೇ ಪ್ರಶ್ನೆ, ಮೆಗ್ನೀಷಿಯಂ ಪಟ್ಟಿಯನ್ನು ಗಾಳಿಯಲ್ಲಿ ಉರಿಸುವ ಮೊದಲು ಸ್ವಚ್ಛಗೊಳಿಸಬೇಕು ಏಕೆ? ಮೆಗ್ನೀಷಿಯಂ ಗಾಳಿಯಲ್ಲಿರುವ ಆಕ್ಸಿಜನ್ ಜೊತೆ ವರ್ತಿಸಿ ಅದರ ಮೇಲೆ ಮೆಗ್ನೀಷಿಯಂ ಆಕ್ಸೈಡ್ನ ಬಿಳಿ ಪದರವಿರುತ್ತದೆ. ಇದು ಉರಿಯುವಿಕೆಗೆ ತಡೆಯೊಡ್ಡುತ್ತದೆ. ಆದ್ದರಿಂದ ಮೆಗ್ನೀಷಿಯಂ ಪಟ್ಟಿಯನ್ನು ಗಾಳಿಯಲ್ಲಿ ಉರಿಸುವ ಮೊದಲು ಸ್ವಚ್ಛಗೊಳಿಸಬೇಕು. 3ನೇ ಪ್ರಶ್ನೆ, ಸಂಯೋಗ ಕ್ರಿಯೆಗಳನ್ನು ಬಹಿರುಷ್ಣಕ ಕ್ರಿಯೆಗಳು ಎನ್ನುವರು ಏಕೆ? ಏಕೆಂದರೆ ಈ ಕ್ರಿಯೆಗಳು ನಡೆದಾಗ ಉಷ್ಣ ಬಿಡುಗಡೆಯಾಗುತ್ತದೆ. 4ನೇ ಪ್ರಶ್ನೆ, ಉಸಿರಾಟವನ್ನು ಬಹಿರುಷ್ಣಕ ಎಂದು ಏಕೆ ಪರಿಗಣಿಸಲಾಗಿದೆ? ಗ್ಲುಕೋಸ್ ನಮ್ಮ ದೇಹದ ಜೀವಕೋಶಗಳಲ್ಲಿ ಆಕ್ಸಿಜನ್ನೊಂದಿಗೆ ಸಂಯೋಗಗೊಂಡು ಶಕ್ತಿಯನ್ನು ಬಿಡುಗಡೆ ಮಾಡುತ್ತದೆ. ಆದ್ದರಿಂದ ಉಸಿರಾಟವನ್ನು ಬಹಿರುಷ್ಣಕ ಎಂದು ಪರಿಗಣಿಸಲಾಗಿದೆ. 5ನೇ ಪ್ರಶ್ನೆ, ನೀರಿನ ವಿದ್ಯುತ್ ವಿಭಜನೆ ಕ್ರಿಯೆಯಲ್ಲಿ ಕ್ಯಾಥೋಡ್ನಲ್ಲಿ ಸಂಗ್ರಹವಾಗುವ ಅನಿಲ ಯಾವುದು?
ಹೈಡ್ರೋಜನ್. ಇನ್ನು 5ನೇ ಪ್ರಶ್ನೆ, ಹೊಳಪುಳ್ಳ ಕಂದು ಬಣ್ಣ ಎಕ್ಸ್ ಧಾತುವನ್ನು ಗಾಳಿಯಲ್ಲಿ ಕಾಸಿದಾಗ ಕಪ್ಪು ಬಣ್ಣಕ್ಕೆ ತಿರುಗುತ್ತದೆ. ಎಕ್ಸ್ ಧಾತು ಮತ್ತು ಉಂಟಾದ ಕಪ್ಪು ಬಣ್ಣದ ಸಂಯುಕ್ತವನ್ನು ಹೆಸರಿಸಿ. ಇಲ್ಲಿ ಎಕ್ಸ್ ಧಾತು ತಾಮ್ರ Cu, ಕಪ್ಪು ಬಣ್ಣದ ಸಂಯುಕ್ತ ಇಲ್ಲಿ ತಾಮ್ರದ ಆಕ್ಸೈಡ್ CuO. ಇನ್ನು 6ನೇ ಪ್ರಶ್ನೆ, ನಶಿಸುವಿಕೆ ಎಂದರೇನು? ಲೋಹವು ತನ್ನ ಸುತ್ತಲಿನ ವಸ್ತುಗಳಾದ ತೇವಾಂಶ, ಆಮ್ಲಗಳು ಇತ್ಯಾದಿಗಳಿಂದ ಆಕ್ರಮಿಸಲ್ಪಡುವುದನ್ನು ನಶಿಸುವಿಕೆ ಎನ್ನುವರು. ಇನ್ನು 7ನೇ ಪ್ರಶ್ನೆ, ಕಬ್ಬಿಣದ ವಸ್ತುಗಳಿಗೆ ಬಣ್ಣ ಬಳಿಯುವುದೇಕೆ? ಕಬ್ಬಿಣವು ತುಕ್ಕು ಹಿಡಿಯುವುದನ್ನು ತಡೆಗಟ್ಟಲು. 8ನೇ ಪ್ರಶ್ನೆ, ಚಿಪ್ಸ್ನ ಪೊಟ್ಟಣದಲ್ಲಿ ನೈಟ್ರೋಜನ್ ನಂತಹ ಅನಿಲವನ್ನು ಹಾಯಿಸುತ್ತಾರೆ ಏಕೆ? ಚಿಪ್ಸ್ ಉತ್ಕರ್ಷಣಗೊಂಡು ಕಮಟುವಿಕೆಗೆ ಒಳಗಾಗುವುದನ್ನು ತಡೆಗಟ್ಟಲು ಚಿಪ್ಸ್ನ ಪೊಟ್ಟಣದಲ್ಲಿ ನೈಟ್ರೋಜನ್ ನಂತಹ ಅನಿಲವನ್ನು ಹಾಯಿಸುತ್ತಾರೆ. 9ನೇ ಪ್ರಶ್ನೆ, ಕಬ್ಬಿಣದ ಮೊಳೆಯನ್ನು ಮುಳುಗಿಸಿಟ್ಟಾಗ ತಾಮ್ರದ ಸಲ್ಫೇಟ್ ದ್ರಾವಣದ ಬಣ್ಣ ಬದಲಾಗುವುದೇಕೆ? ಕಬ್ಬಿಣವು ತಾಮ್ರದ ಸಲ್ಫೇಟ್ನಲ್ಲಿರುವ ತಾಮ್ರವನ್ನು ಸ್ಥಾನಪಲ್ಲಟಗೊಳಿಸಿ ಕಬ್ಬಿಣದ ಸಲ್ಫೇಟ್ ಆಗುವುದರಿಂದ ಬಣ್ಣ ಬದಲಾಗುತ್ತದೆ. ಕೆಳಗೆ ಕೊಟ್ಟಿರುವ ರಾಸಾಯನಿಕ ಕ್ರಿಯೆಯಲ್ಲಿ ಉತ್ಕರ್ಷಣಕಾರಿ ಮತ್ತು ಅಪಕರ್ಷಣಕಾರಿಗಳನ್ನು ಹೆಸರಿಸಿ. 2H2S ಪ್ಲಸ್ SO2, ಇಲ್ಲಿ 2H2O ಪ್ಲಸ್ 3S ಆಗಿರುವಂತದ್ದಾಗಿದೆ. ಇದರಲ್ಲಿ ಉತ್ಕರ್ಷಣಕಾರಿ SO2 ಆಗಿರುವಂಥದ್ದು, ಅಪಕರ್ಷಣಕಾರಿ H2S ಆಗಿರುವಂಥದ್ದು ಆಗಿದೆ. ಇನ್ನು 11ನೇ ಪ್ರಶ್ನೆ, ಉತ್ಕರ್ಷಣ ಎಂದರೇನು? ರಾಸಾಯನಿಕ ಕ್ರಿಯೆಯಲ್ಲಿ ವಸ್ತುವೊಂದು ಆಕ್ಸಿಜನ್ ಅನ್ನು ಪಡೆದುಕೊಂಡರೆ ಅಥವಾ ಹೈಡ್ರೋಜನ್ ಅನ್ನು ಕಳೆದುಕೊಂಡರೆ ಅದು ಉತ್ಕರ್ಷಣಕಾರಿ. ಆಕ್ಸಿಜನ್ ಪಡೆದುಕೊಳ್ಳುವುದು ಅಥವಾ ಹೈಡ್ರೋಜನ್ ಕಳೆದುಕೊಳ್ಳುವಂಥದ್ದು. ಅಪಕರ್ಷಣ ಎಂದರೇನು? ರಾಸಾಯನಿಕ ಕ್ರಿಯೆಯಲ್ಲಿ ವಸ್ತುವೊಂದು ಆಕ್ಸಿಜನ್ ಅನ್ನು ಕಳೆದುಕೊಂಡರೆ ಅಥವಾ ಹೈಡ್ರೋಜನ್ ಅನ್ನು ಪಡೆದುಕೊಂಡರೆ ಅದು ಅಪಕರ್ಷಣೆ. 13ನೇ ಪ್ರಶ್ನೆ, ಹೈಡ್ರೋಜನ್ ಪರಾಕ್ಸೈಡ್ ಅನ್ನು ಬಣ್ಣದ ಶೀಶೆಗಳಲ್ಲಿ ಸಂಗ್ರಹಿಸಿಡಲಾಗುತ್ತದೆ ಏಕೆ? ಏಕೆಂದರೆ ಬೆಳಕಿನ ಉಪಸ್ಥಿತಿಯಲ್ಲಿ ಹೈಡ್ರೋಜನ್ ಪರಾಕ್ಸೈಡ್ ನೀರು ಮತ್ತು ಆಕ್ಸಿಜನ್ಗಳಾಗಿ ವಿಭಜನೆ ಹೊಂದುತ್ತದೆ. ಬೆಳ್ಳಿಯ ಕ್ಲೋರೈಡ್ ಅನ್ನು ದಟ್ಟವಾದ ಬಣ್ಣ ಹೊಂದಿದ ಗಾಜಿನ ಸಂಗ್ರಾಹಕಗಳಲ್ಲೇ ಸಂಗ್ರಹಿಸಿಡಬೇಕು ಏಕೆ? ಏಕೆಂದರೆ ಬೆಳಕಿನ ಉಪಸ್ಥಿತಿಯಲ್ಲಿ ಬೆಳ್ಳಿಯ ಕ್ಲೋರೈಡ್ ಬೆಳ್ಳಿ ಮತ್ತು ಕ್ಲೋರಿನ್ಗಳಾಗಿ ವಿಭಜನೆ ಹೊಂದುತ್ತದೆ. ದ್ವಿತೀಯ ಸಂಶ್ಲೇಷಣೆಯನ್ನು ಅಂತರುಷ್ಣಕ ಕ್ರಿಯೆ ಎಂದು ಪರಿಗಣಿಸಲಾಗುತ್ತದೆ ಏಕೆ? ಏಕೆಂದರೆ ಸಸ್ಯಗಳು ಸೌರಶಕ್ತಿಯನ್ನು ಹೀರಿಕೊಂಡು ಆಹಾರ ತಯಾರಿಸುತ್ತವೆ. ನಮ್ಮ ದೇಹದಲ್ಲಿ ಆಹಾರವು ಜೀರ್ಣವಾಗುವುದು ಯಾವ ವಿಧದ ರಾಸಾಯನಿಕ ಕ್ರಿಯೆಗೆ ಉದಾಹರಣೆಯಾಗಿದೆ? ವಿಭಜನಾ ಕ್ರಿಯೆ. ರಾಶಿ ಸಂರಕ್ಷಣಾ ನಿಯಮವನ್ನು ನಿರೂಪಿಸಿ. ರಾಸಾಯನಿಕ ಕ್ರಿಯೆಯಲ್ಲಿ ರಾಶಿಯನ್ನು ಸೃಷ್ಟಿಸುವುದಾಗಲಿ ಅಥವಾ ಲಯಗೊಳಿಸುವುದಾಗಲಿ ಸಾಧ್ಯವಿಲ್ಲ. ಇನ್ನು 2 ಅಂಕದ ಪ್ರಶ್ನೆಗಳನ್ನು ನೋಡೋಣ. ರಾಸಾಯನಿಕ ಕ್ರಿಯೆ ನಡೆದಿದೆ ಎಂಬುದನ್ನು ಯಾವ ವೀಕ್ಷಣೆಗಳಿಂದ ನಿರ್ಧರಿಸಬಹುದು? ಸ್ಥಿತಿ ಬದಲಾವಣೆ, ಬಣ್ಣದಲ್ಲಿ ಬದಲಾವಣೆ, ಅನಿಲದ ಬಿಡುಗಡೆ, ತಾಪದಲ್ಲಿ ಬದಲಾವಣೆ. ಇವುಗಳ ವೀಕ್ಷಣೆಯಿಂದ ರಾಸಾಯನಿಕ ಕ್ರಿಯೆ ನಡೆದಿದೆ ಎಂಬುದನ್ನು ನಿರ್ಧರಿಸಬಹುದು. 2ನೇ ಪ್ರಶ್ನೆ, ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಎಂದರೇನು? ರಾಸಾಯನಿಕ ಸಮೀಕರಣಗಳನ್ನು ಏಕೆ ಸರಿದೂಗಿಸಬೇಕು? ರಾಸಾಯನಿಕ ಕ್ರಿಯೆಯ ಉತ್ಪನ್ನಗಳಲ್ಲಿರುವ ಧಾತುಗಳ ಒಟ್ಟು ರಾಶಿಯು ಪ್ರತಿವರ್ತಕದಲ್ಲಿರುವ ಧಾತುಗಳ ಒಟ್ಟು ರಾಶಿಗೆ ಸಮನಾಗಿರಬೇಕು. ಅಂತಹ ಸಮೀಕರಣವನ್ನು ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಎನ್ನುತ್ತಾರೆ. ರಾಶಿಯನ್ನು ಸೃಷ್ಟಿಸಲು ಅಥವಾ ಲಯಗೊಳಿಸಲು ಸಾಧ್ಯವಿಲ್ಲ. ಆದುದರಿಂದ ಸಮೀಕರಣಗಳನ್ನು ಸರಿದೂಗಿಸಬೇಕು. ರಾಸಾಯನಿಕ ಸಂಯೋಗ ಎಂದರೇನು? ಉದಾಹರಣೆ ಕೊಡಿ. 2 ಅಥವಾ ಹೆಚ್ಚು ಪ್ರತಿವರ್ತಕಗಳು ಸಂಯೋಗವಾಗಿ ಒಂದೇ ಒಂದು ಹೊಸ ಉತ್ಪನ್ನ ಉಂಟಾದರೆ ಆ ರಾಸಾಯನಿಕ ಕ್ರಿಯೆಗಳನ್ನು ಸಂಯೋಗ ಕ್ರಿಯೆಗಳೆನ್ನುವರು. ಉದಾಹರಣೆ 2H2 ಪ್ಲಸ್ O2 ಆಗ 2H2O ಆಗಿರುವಂತದ್ದಾಗಿದೆ. ರಾಸಾಯನಿಕ ವಿಭಜನೆ ಎಂದರೇನು? ಉದಾಹರಣೆ ಕೊಡಿ. ಯಾವ ರಾಸಾಯನಿಕ ಕ್ರಿಯೆಯಲ್ಲಿ ಒಂದು ಪ್ರತಿವರ್ತಕವು ಸರಳ ಉತ್ಪನ್ನಗಳಾಗಿ ವಿಭಜನೆ ಹೊಂದುತ್ತದೆಯೋ ಅಂತಹ ರಾಸಾಯನಿಕ ಕ್ರಿಯೆಯನ್ನು ವಿಭಜನಾ ಕ್ರಿಯೆ ಎನ್ನುವರು. ಉದಾಹರಣೆ CaCO3 CaO ಪ್ಲಸ್ CO2. ರಾಸಾಯನಿಕ ಸ್ಥಾನಪಲ್ಲಟ ಎಂದರೇನು? ಉದಾಹರಣೆ ಕೊಡಿ. ಹೆಚ್ಚು ಕ್ರಿಯಾಶೀಲ ಧಾತುವು ಸಂಯುಕ್ತದಲ್ಲಿನ ಕಡಿಮೆ ಕ್ರಿಯಾಶೀಲ ಧಾತುವನ್ನು ಸ್ಥಾನಪಲ್ಲಟಗೊಳಿಸುವ ರಾಸಾಯನಿಕ ಕ್ರಿಯೆಯೇ ಸ್ಥಾನಪಲ್ಲಟ ಕ್ರಿಯೆ. ಉದಾಹರಣೆ Zn ಪ್ಲಸ್ CuSO4 ZnSO4 ಪ್ಲಸ್ Cu ಆಗಿರುವಂಥದ್ದು. ರಾಸಾಯನಿಕ ಸ್ಥಾನಪಲ್ಲಟ ಎಂದರೇನು? ಉದಾಹರಣೆ ಕೊಡಿ. ಪ್ರತಿವರ್ತಕಗಳ ನಡುವೆ ಅಯಾನುಗಳು ವಿನಿಮಯ ನಡೆಯುವ ರಾಸಾಯನಿಕ ಕ್ರಿಯೆಯೇ ದ್ವಿಸ್ಥಾನಪಲ್ಲಟ ಕ್ರಿಯೆ. ಉದಾಹರಣೆ Na2
SO4 ಪ್ಲಸ್ BaCl2 ಆಗ BaSO4 ಪ್ಲಸ್ 2NaCl ಆಗಿರುವಂಥದ್ದು. 7ನೇ ಪ್ರಶ್ನೆ, ಕ್ಯಾಲ್ಸಿಯಂ ಆಕ್ಸೈಡ್ಗೆ ನೀರನ್ನು ಸೇರಿಸುವುದು ಯಾವ ವಿಧದ ರಾಸಾಯನಿಕ ಕ್ರಿಯೆಯಾಗಿದೆ? ಏಕೆ ಈ ಕ್ರಿಯೆಯ ರಾಸಾಯನಿಕ ಸಮೀಕರಣ ಬರೆಯಿರಿ. ರಾಸಾಯನಿಕ ಸಂಯೋಗ ಕ್ರಿಯೆ ಇದು ಬಹಿರುಷ್ಣಕವಾಗಿದೆ. CaO ಪ್ಲಸ್ H2O ಆಗ CaOH2 ಪ್ಲಸ್ ಉಷ್ಣ. ಸ್ಥಾನಪಲ್ಲಟ ಕ್ರಿಯೆ ಮತ್ತು ದ್ವಿಸ್ಥಾನಪಲ್ಲಟ ಕ್ರಿಯೆಗಳ ನಡುವಿನ ವ್ಯತ್ಯಾಸವೇನು? ಸ್ಥಾನಪಲ್ಲಟ ಕ್ರಿಯೆ, ಹೆಚ್ಚು ಕ್ರಿಯಾಶೀಲ ಧಾತುವು ಸಂಯುಕ್ತದಲ್ಲಿನ ಕಡಿಮೆ ಕ್ರಿಯಾಶೀಲ ಧಾತುವನ್ನು ಸ್ಥಾನಪಲ್ಲಟಗೊಳಿಸುವ ರಾಸಾಯನಿಕ ಕ್ರಿಯೆ ಸ್ಥಾನಪಲ್ಲಟ ಕ್ರಿಯೆ. ದ್ವಿಸ್ಥಾನಪಲ್ಲಟ ಕ್ರಿಯೆ ಎಂದಾಗ ಪ್ರತಿವರ್ತಕಗಳ ನಡುವೆ ಅಯಾನುಗಳು ವಿನಿಮಯ ನಡೆಯುವ ರಾಸಾಯನಿಕ ಕ್ರಿಯೆ ದ್ವಿಸ್ಥಾನಪಲ್ಲಟ ಕ್ರಿಯೆ. 9ನೇ ಪ್ರಶ್ನೆ, ಅಂತರುಷ್ಣಕ ಮತ್ತು ಬಹಿರುಷ್ಣಕ ಕ್ರಿಯೆಗಳಿಗಿರುವ ವ್ಯತ್ಯಾಸಗಳೇನು? ಅಂತರುಷ್ಣಕ ಕ್ರಿಯೆ, ರಾಸಾಯನಿಕ ಕ್ರಿಯೆಯಲ್ಲಿ ಶಕ್ತಿ ಹೀರಿಕೆಯಾದರೆ ಅದು ಅಂತರುಷ್ಣಕ ಕ್ರಿಯೆ. ಬಹಿರುಷ್ಣಕ ಕ್ರಿಯೆ, ಉತ್ಪನ್ನಗಳೊಂದಿಗೆ ಉಷ್ಣ ಬಿಡುಗಡೆಯಾಗುವ ರಾಸಾಯನಿಕ ಕ್ರಿಯೆಯೇ ಬಹಿರುಷ್ಣಕ ಕ್ರಿಯೆ. 10ನೇ ಪ್ರಶ್ನೆ, ವಿಭಜನ ಕ್ರಿಯೆಗಳು ಸಂಯೋಗ ಕ್ರಿಯೆಗಳಿಗೆ ವಿರುದ್ಧವಾಗಿವೆ ಎನ್ನುತ್ತಾರೆ ಏಕೆ? ವಿಭಜನ ಕ್ರಿಯೆಗಳಲ್ಲಿ ಒಂದು ಪ್ರತಿವರ್ತಕವು ವಿಭಜನೆಗೊಂಡು 2 ಅಥವಾ ಹೆಚ್ಚು ಉತ್ಪನ್ನಗಳು ಉಂಟಾದರೆ, ಸಂಯೋಗ ಕ್ರಿಯೆಗಳಲ್ಲಿ 2 ಅಥವಾ ಹೆಚ್ಚು ಪ್ರತಿವರ್ತಕಗಳು ಸಂಯೋಗಗೊಂಡು ಒಂದೇ ಒಂದು ಹೊಸ ಉತ್ಪನ್ನ ಉಂಟಾಗುತ್ತದೆ. ಬಿಳಿ ಬಣ್ಣ ಬಳಿಯಲು X ವಸ್ತುವಿನ ದ್ರಾವಣವನ್ನು ಬಳಸಲಾಗುತ್ತದೆ. X ವಸ್ತುವನ್ನು ಹೆಸರಿಸಿ ಮತ್ತು ಅದರ ಅಣುಸೂತ್ರ ಬರೆಯಿರಿ. ನೀರಿನೊಂದಿಗೆ ಮೇಲೆ ಹೆಸರಿಸಿದ ಒಂದರ X ವಸ್ತುವಿನ ಕ್ರಿಯೆ ಬರೆಯಿರಿ. ಇಲ್ಲಿ X ವಸ್ತು ಸುಟ್ಟ ಸುಣ್ಣ ಅಂದ್ರೆ ಕ್ಯಾಲ್ಸಿಯಂ ಆಕ್ಸೈಡ್, ಅಣುಸೂತ್ರ CaO. X ವಸ್ತು ನೀರಿನೊಂದಿಗೆ ವರ್ತಿಸಿದಾಗ ಕೆಳಗಿನ ಕ್ರಿಯೆ ನಡೆಯುತ್ತದೆ. CaO ಪ್ಲಸ್ H2O, CaOH2 ಪ್ಲಸ್ ಉಷ್ಣ. 12ನೇ ಪ್ರಶ್ನೆ, ಬೆಳ್ಳಿಯ ಕ್ಲೋರೈಡ್ನ ಬಿಳಿ ಬಣ್ಣವು ಸೂರ್ಯನ ಬೆಳಕಿನಲ್ಲಿ ಬೂದು ಬಣ್ಣಕ್ಕೆ ತಿರುಗುತ್ತದೆ ಏಕೆ? ಈ ಕ್ರಿಯೆಯ ಒಂದು ಉಪಯೋಗ ತಿಳಿಸಿ. ಬೆಳ್ಳಿಯ ಕ್ಲೋರೈಡ್ನ ಬಿಳಿ ಬಣ್ಣವು ಸೂರ್ಯನ ಬೆಳಕಿನಲ್ಲಿ ಬೆಳ್ಳಿ ಮತ್ತು ಕ್ಲೋರಿನ್ ಆಗಿ ವಿಭಜನೆಗೊಳ್ಳುವುದರಿಂದ ಬೂದು ಬಣ್ಣಕ್ಕೆ ತಿರುಗುತ್ತದೆ. ಈ ಕ್ರಿಯೆಯನ್ನು ಕಪ್ಪು ಮತ್ತು ಬಿಳುಪು ಛಾಯಾಗ್ರಹಣದಲ್ಲಿ ಬಳಸುತ್ತಾರೆ. ಪ್ರಕ್ಷೇಪ ಎಂದರೇನು? ಪ್ರಕ್ಷೇಪಣ ಕ್ರಿಯೆ ಎಂದರೇನು? ರಾಸಾಯನಿಕ ಕ್ರಿಯೆಯಲ್ಲಿ ಜಲ ವಿಲೀನಗೊಳ್ಳದ ವಸ್ತು ಉಂಟಾದರೆ ಅದನ್ನು ಪ್ರಕ್ಷೇಪ ಎನ್ನುವರು. ಪ್ರಕ್ಷೇಪವನ್ನು ಉತ್ಪತ್ತಿ ಮಾಡುವ ಯಾವುದೇ ಕ್ರಿಯೆಯನ್ನು ಪ್ರಕ್ಷೇಪಣ ಕ್ರಿಯೆ ಎನ್ನುವರು. ಉತ್ಕರ್ಷಣ ಮತ್ತು ಅಪಕರ್ಷಣ ಕ್ರಿಯೆಗಳಿರುವ ವ್ಯತ್ಯಾಸಗಳೇನು? ಉತ್ಕರ್ಷಣ, ರಾಸಾಯನಿಕ ಕ್ರಿಯೆಯಲ್ಲಿ ವಸ್ತು ಒಂದು ಆಕ್ಸಿಜನ್ ಅನ್ನು ಪಡೆದುಕೊಂಡರೆ ಅಥವಾ ಹೈಡ್ರೋಜನ್ ಅನ್ನು ಕಳೆದುಕೊಂಡರೆ ಅದು ಉತ್ಕರ್ಷಣ. CuO ಪ್ಲಸ್ H2 ಆಗ Cu ಪ್ಲಸ್ H2O ಈ ಕ್ರಿಯೆಯಲ್ಲಿ ಹೈಡ್ರೋಜನ್ ಆಕ್ಸಿಜನ್ ಅನ್ನು ಪಡೆದುಕೊಂಡು ಉತ್ಕರ್ಷಣಗೊಂಡಿದೆ. ಇಲ್ಲಿ ಆಕ್ಸಿಜನ್ ಅನ್ನ ಪಡೆದುಕೊಂಡಿರುವಂತದ್ದಾಗಿದೆ. ಅಪಕರ್ಷಣದಲ್ಲಿ ರಾಸಾಯನಿಕ ಕ್ರಿಯೆಯಲ್ಲಿ ವಸ್ತು ಒಂದು ಆಕ್ಸಿಜನ್ ಅನ್ನು ಕಳೆದುಕೊಂಡರೆ ಅಥವಾ ಹೈಡ್ರೋಜನ್ ಅನ್ನು ಪಡೆದುಕೊಂಡರೆ ಅದು ಅಪಕರ್ಷಣವಾಗ್ತದೆ. CuO ಪ್ಲಸ್ H2 ಆಗ Cu ಪ್ಲಸ್ H2O ಈ ಕ್ರಿಯೆಯಲ್ಲಿ ತಾಮ್ರದ ಆಕ್ಸೈಡ್ ಆಕ್ಸಿಜನ್ ಅನ್ನು ಕಳೆದುಕೊಂಡು ಅಪಕರ್ಷಣಗೊಂಡಿದೆ. ಉತ್ಕರ್ಷಣ ಅಪಕರ್ಷಣ ಕ್ರಿಯೆಗಳು ಅಥವಾ ರೆಡಾಕ್ಸ್ ಕ್ರಿಯೆಗಳು ಎಂದರೇನು? ಉದಾಹರಣೆ ಕೊಡಿ. ರಾಸಾಯನಿಕ ಕ್ರಿಯೆಯಲ್ಲಿ ಒಂದು ಪ್ರತಿವರ್ತಕ ಉತ್ಕರ್ಷಣಗೊಂಡು ಇನ್ನೊಂದು ಪ್ರತಿವರ್ತಕ ಅಪಕರ್ಷಣಗೊಂಡರೆ ಅಂತಹ ರಾಸಾಯನಿಕ ಕ್ರಿಯೆಗಳನ್ನು ಉತ್ಕರ್ಷಣ ಅಪಕರ್ಷಣ ಕ್ರಿಯೆಗಳು ಅಥವಾ ರೆಡಾಕ್ಸ್ ಕ್ರಿಯೆಗಳು ಎನ್ನುವರು. ಉದಾಹರಣೆ CuO ಪ್ಲಸ್ H2 ಆಗ Cu ಪ್ಲಸ್ H2O ಈ ಕ್ರಿಯೆಯಲ್ಲಿ ಹೈಡ್ರೋಜನ್ ಆಕ್ಸಿಜನ್ ಅನ್ನು ಪಡೆದುಕೊಂಡು ಉತ್ಕರ್ಷಣಗೊಂಡಿದೆ. ತಾಮ್ರದ ಆಕ್ಸೈಡ್ ಆಕ್ಸಿಜನ್ ಅನ್ನು ಕಳೆದುಕೊಂಡು ಅಪಕರ್ಷಣಗೊಂಡಿದೆ. ಲೋಹಗಳು ನಶಿಸುವಿಕೆಗೆ ಒಳಗಾಗುವುದು ಒಂದು ಗಂಭೀರ ಸಮಸ್ಯೆಯಾಗಿದೆ ಏಕೆ? ಅಥವಾ ಕಬ್ಬಿಣ ತುಕ್ಕು ಹಿಡಿಯುವುದು ದೇಶದ ಆರ್ಥಿಕ ಪ್ರಗತಿಗೆ ಮಾರಕವಾಗಿದೆ, ಈ ಹೇಳಿಕೆಯನ್ನು ವೈಜ್ಞಾನಿಕ ಕಾರಣಗಳೊಂದಿಗೆ ಸಮರ್ಥಿಸಿ ಅಂತ ಕೇಳಿದಾಗ, ಕಾರಿನ ಕವಚ, ಸೇತುವೆಗಳು, ಕಬ್ಬಿಣದ ಹಳಿಗಳು, ಹಡಗುಗಳು ಮತ್ತು ಲೋಹಗಳಿಂದ ಮಾಡಲ್ಪಟ್ಟ ಎಲ್ಲಾ ವಸ್ತುಗಳು ವಿಶೇಷವಾಗಿ ಕಬ್ಬಿಣದ ವಸ್ತುಗಳಿಗೆ ಹಾನಿಯನ್ನುಂಟು ಮಾಡುತ್ತವೆ. ಪ್ರತಿ ವರ್ಷವೂ ಹಾನಿಗೊಂಡ ಕಬ್ಬಿಣವನ್ನು ಬದಲಾಯಿಸಲು ಅಪಾರ ಪ್ರಮಾಣದ ಹಣವನ್ನು ವ್ಯಯಿಸಲಾಗುತ್ತದೆ. ನೀರಿನ ವಿದ್ಯುತ್ ವಿಭಜನೆ ಕ್ರಿಯೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸಂಗ್ರಹವಾಗುವ ಅನಿಲ ಯಾವುದು ಏಕೆ? ಹೆಚ್ಚಿನ ಪ್ರಮಾಣದಲ್ಲಿ ಸಂಗ್ರಹವಾಗುವ ಅನಿಲ ಹೈಡ್ರೋಜನ್. ಏಕೆಂದರೆ ನೀರಿನ ಅಂದ್ರೆ H2O ಅಣುವಿನಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಪರಮಾಣುಗಳು 2:1 ಅನುಪಾತದಲ್ಲಿವೆ. ಆದ್ದರಿಂದ ಹೈಡ್ರೋಜನ್ ಹೆಚ್ಚಿನ ಪ್ರಮಾಣದಲ್ಲಿ ಸಂಗ್ರಹವಾಗುತ್ತದೆ.
ನೀರಿನ ವಿದ್ಯುತ್ ವಿಭಜನೆ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ. ಇಲ್ಲಿ ವಿದ್ಯುತ್ ವಿಭಜನೆ ಚಿತ್ರವನ್ನು ನೀವು ಗಮನಿಸ್ತಾ ಇದ್ದೀರಾ. ಈ ಒಂದು ಚಿತ್ರದಲ್ಲಿ ಭಾಗಗಳನ್ನು ಈ ರೀತಿಯಾಗಿ ಇಲ್ಲಿ ಆಕ್ಸಿಜನ್ ಇರುವಂಥದ್ದು, ಇಲ್ಲಿ ಪ್ರಣಾಳ ಇರುವಂಥದ್ದು, ಇಲ್ಲಿ ಗ್ರಾಫೈಟ್ ದಂಡ ಇರುವಂಥದ್ದಾಗಿದೆ, ಇಲ್ಲಿ ಆನೋಡ್ ಇರುವಂಥದ್ದು, ಇಲ್ಲಿ ಸ್ವಿಚ್ ಇದನ್ನ ಆನ್ ಮಾಡೋದಕ್ಕೆ ಸ್ವಿಚ್ ಇರುವಂಥದ್ದು, ಇಲ್ಲಿ 6 ವ್ಯಾಟ್ ಬ್ಯಾಟರಿ ಇರುವಂಥದ್ದು, ಇಲ್ಲಿ ಕ್ಯಾಥೋಡ್ ಇರುವಂಥದ್ದಾಗಿದೆ, ಇಲ್ಲಿ ರಬ್ಬರ್ ಬಿರುಡೆ ಇರುವಂಥದ್ದು, ಇನ್ನು ಇಲ್ಲಿ ನೀರು, ಇದು ಆದ ನಂತರ ಇಲ್ಲಿ ಹೈಡ್ರೋಜನ್, ಇದು ಪ್ಲಾಸ್ಟಿಕ್ ಮಗ್ ಇರುವಂಥದ್ದು. ಹೀಗೆ ನೀರಿನ ವಿದ್ಯುತ್ ವಿಭಜನೆ ಚಿತ್ರವನ್ನು ಬರೆದು ಭಾಗವನ್ನು ಗುರುತಿಸಬಹುದಾಗಿರುವಂಥದ್ದು. ಇನ್ನು 3 ಅಂಕದ ಪ್ರಶ್ನೆಯನ್ನು ನೋಡೋಣ. ಕಮಟುವಿಕೆ ಎಂದರೇನು? ಕಮಟುವಿಕೆಯನ್ನು ತಡೆಗಟ್ಟುವ 2 ವಿಧಾನಗಳನ್ನು ತಿಳಿಸಿ. ಕೊಬ್ಬು ಮತ್ತು ಎಣ್ಣೆ ಪದಾರ್ಥಗಳು ಉತ್ಕರ್ಷಣಗೊಂಡಾಗ ವಾಸನೆ ಮತ್ತು ಬಣ್ಣದಲ್ಲಿ ಬದಲಾವಣೆ ಹೊಂದುತ್ತವೆ. ಇದನ್ನು ಕಮಟುವಿಕೆ ಎನ್ನುತ್ತಾರೆ. ಕೊಬ್ಬು ಅಥವಾ ಎಣ್ಣೆಯನ್ನು ಹೊಂದಿರುವ ಆಹಾರ ಪದಾರ್ಥಗಳಿಗೆ ಪ್ರತಿ ಉತ್ಕರ್ಷಕಗಳನ್ನು ಸೇರಿಸಿ ಉತ್ಕರ್ಷಣವನ್ನು ತಡೆಗಟ್ಟಬಹುದು. ಆಹಾರ ಪದಾರ್ಥಗಳನ್ನು ಗಾಳಿ ಪ್ರವೇಶಿಸದ ಸಂಗ್ರಾಹಕಗಳಲ್ಲಿ ಶೇಖರಿಸುವುದು ಉತ್ಕರ್ಷಣವನ್ನು ನಿಧಾನಗೊಳಿಸಲು ಸಹಾಯ ಮಾಡುತ್ತದೆ. ಚಿಪ್ಸ್ನ ಪೊಟ್ಟಣದಲ್ಲಿ ನೈಟ್ರೋಜನ್ ನಂತಹ ಅನಿಲವನ್ನು ಹಾಯಿಸುವುದು. ಇವಿಷ್ಟು ಈ ಒಂದು ಅಧ್ಯಾಯದಲ್ಲಿನ ಕೆಲವೊಂದಿಷ್ಟು ಪ್ರಶ್ನೆಗಳು ಮತ್ತು ಅವುಗಳ ಉತ್ತರಗಳಾಗಿರುವಂಥದ್ದು.